ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ, ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಕಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ. ಬಹಳ ಬೇಸರದ ಸಂಗತಿ, 11 ಮಂದಿ ಆರ್ಸಿಬಿ ಫ್ಯಾನ್ಸ್
ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ. ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಜನ ಪಡ್ತಾ ಇದ್ದಾರೆ. ಇನ್ನೊಂದು ಡೀಟೇಲ್ ಸಿಗ್ತಾ ಇದೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವವನ್ನ ಮಾಡಲಾಗ್ತಾ ಇದೆ. ಸಾವಿನ ನಡುವೆಯೂ
ಆರ್ಸಿಬಿ ಸಂಭ್ರಮಾಚರಣೆ ಬಹಳ ಬೇಸರದ ಸಂಗತಿ. 11 ಮಂದಿ ಆರ್ಸಿಬಿ ಫ್ಯಾನ್ಸ್ ಸಾವನ್ನಪ್ಪಿದ್ದಾರೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ. ಸಾವಿನ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಜನ ಸಾಯ್ತಾ ಇದ್ರು ಕೂಡ ಆರ್ಸಿಬಿ ವಿಜಯೋತ್ಸವ ಬೇಕಾ ಅಂತ ಕೇಳ್ತಾ ಇದ್ದಾರೆ ಜನ.